ನೋಡಿ ಈ ಕೇವ್ ಒಳಗಡೆ ಹೋಗ್ಬೇಕು. ಓ ಮೈ ಗಾಡ್, ವಿಲ್ ಯು ಕವನ ಬೇಜಾರಾಗಿದ್ದಾಳೆ ಸ್ವಲ್ಪ. ಯಾಕೆಮ್ಮ ಹೇಳ ಬೇಡವಾ? ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವಾಗ 10,000 ನಾರ್ಮಲ್ ಇಂಡಿಯನ್ ರುಪಿ ಕೊಟ್ಟಿದ್ರು, ಅದ್ರಲ್ಲಿ 40 ರುಪೀಸೇ ಬರೋದು ಇಲ್ಲಿನ ಕರೆನ್ಸಿಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಏನು ವಿಷಯ ಅಂದರೆ, ಕವನಾಗೆ ಇಷ್ಟವಾಗಿರೋ ಒಂದು ಕೇವ್ಗೆ ಹೋಗ್ತಾ ಇದ್ದೀವಿ. ಅದ್ರ ಹೆಸರು ಬಂದುಬಿಟ್ಟು ರೊಮ್ಯಾಂಟಿಕ್ ಕೇವ್ ಅಂತ. ಅಲ್ಲಿಂದ ನಾವು ಮುತ್ರಾ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಅದು ಅಷ್ಟೇ ಬ್ಯೂಟಿಫುಲ್ ಫೋರ್ಟ್, 16th ಸೆಂಚುರಿಯಲ್ಲಿ ಬಿಲ್ಡ್ ಆಗಿರೋ ಫೋರ್ಟು. ಅಲ್ಲಿ ಇನ್ನೊಂದು ಅಂದರೆ ಹಾರ್ಬರು ಇದೆ, ಅದು ತುಂಬ ಚೆನ್ನಾಗಿದೆ. ಇವಾಗ ಏನಂದರೆ ಸನ್ಸೆಟ್ಗೆ ನಾವು ಬೋಟಿಂಗಲ್ಲಿ ಹೋಗ್ಬೇಕಾ ಇಲ್ಲ ಫೋರ್ಟಿಂದ ನೋಡಬೇಕಾ ಅನ್ನೋದೇ ಕನ್ಫ್ಯೂಷನ್ ಇದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಅಂತ. ವಿಲ್ಸಿ ಏನಾಗುತ್ತೆ ಅಂತ. ಗೈಸ್, ಆ್ಯಕ್ಚುಲಿ ನಾವು ರೊಮ್ಯಾಂಟಿಕ್ ಕೇವ್ ಕಡೆ ಬಂದಿದ್ರಿ. ಅಲ್ಲಿ ಬಂದು ನೋಡಿದ್ರೆ ಎಲ್ಲರೂ ಕ್ಯಾಂಪಿಂಗ್ ಮಾಡ್ಕೊಂಡಿದ್ದಾರೆ ಗಾಯ್ಸ್, ಸೂಪರ್ ಆಗಿದೆ. ಒಳಗಡೆ ಮನೆಗಿನ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಕಾರು ಇಲ್ಲಿ ತನಕ ಬಂತು. ಈ ಬಿಸಿಲಲ್ಲಿ ಅಲ್ಲಿಂದ ನಡ್ಕೊಂಡ್ಬರ್ಬೇಕಾಗಿದೆ. ಆ್ಯಕ್ಚುಲಿ ಅದು ಟಿವಿ ಬೀಚು, ಹಂಗೆ ನಡ್ಕೊಂಡ್ಬಂದರೆ ಪೆಬಲ್ ಬೀಚು. ಆಮೇಲೆ ತಿರ್ಗಿ ಹಿಂಗೆ ಹತ್ತಿ ಹಿಂಗೆ ಸುತ್ಕೊಂಬರ್ಬೇಕಾಯ್ತು. ಬಟ್ ಸದ್ಯಕ್ಕೆ ದೇ ಹ್ಯಾವ್ ಮೇಡ್ ಅ ರೋಡ್. ಕಮ್ ಸೌಂಡ್ ಡೂಡ್. ನೋಡೋಣ ಹೆಂಗಿರುತ್ತೆ ಒಳಗಡೆ ಕೇವಲ್ಲಿ ಹೋಗಿ ನೋಡೋಣ. ನೋಡಿ, ರೊಮ್ಯಾಂಟಿಕ್ ಕೇವ್ ಕಡೆ ಹೋಗ್ತಾ ಇದ್ದೀವಿ. ಬಟ್ ಟೂರಿಸ್ಟು ಹೋಗೋಕ್ಕಾಗಲ್ಲ ಅಂದರು, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಇಬ್ಬರು. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ನೋಡಿ, ಈ ಕೇವ್ ಒಳಗಡೆ ಹೋಗ್ಬೇಕು. ಓ ಮೈ ಗಾಡ್, ವಿಲ್ ಯು No ma, I don't want to take risk. ಆಗಲ್ಲ ಬಿಡಮ್ಮ, ಯಾಕೆ ಸುಮ್ಮನೆ. ಅದು ಹತ್ತಕ್ಕೂ ಆಗಲ್ಲ. ಅಲ್ಲಿ ಎಜ್ಜಸ್ಸಲ್ಲಿ ನಾವು ಇಟ್ಕೊಂಡು ಹತ್ತೋವಾಗ ಬಿದ್ದೋದ್ರೆ ಏನು ಮಾಡ್ತೇವೆ ಹಿಂದಕ್ಕೆ? ಇದೇನಾದ್ರೂ ಬಿದ್ದೋದ್ರೆ ಏನು ಮಾಡ್ತೀಯಾ? ಯಾವ್ದು ಹೇಳು? ಇಲ್ಲಿ ತಿನ್ನಿದೆ ಬಾಣಪ್ಪ, ಬೇಡ ನೋಡಿ ಹಿಂದೆ ನೋಡಿ. ಇಲ್ಲಿಂದ ನೋಡ್ಕೊಂಬಿಡು. ಆ್ಯಕ್ಚುಲಿ ಒಳಗಡೆಯಿಂದ ಫೋಟೋ ಹಿಡ್ತಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಬರೋದು. ಅವನು ಸ್ಯಾಡ್ ಆಗಿದ್ದಾಳೆ ನೋಡಿ. ಒಳಗಡೆ ಹೋಗಿ ಫೋಟೋ ಹಿಡಿದ್ರೆ ಈ ಥರ ವ್ಯೂ ಬರುತ್ತೆ. ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಒಳಗಡೆಯಿಂದ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಿಲ್ಲ. ಕವನ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀವೇ ಹೇಳಿ, ಇಲ್ಲಿ ಹೋಗ್ಬೋದಾ ನೋಡಿ? ನೋ, ಇಟ್ಸ್ ನಾಟ್ ಸೇಫ್. ಐ ನೋ. ಹಿಂಗೆ ಇಳಿಬೇಕಂತೆ. ಲೈಕ್ ಸ್ಟೆಪ್ಸ್ ತರ ಏನಾದ್ರು ಮಾಡಿದಿದ್ರೆ ಯು ವುಡ್ ಹ್ಯಾವ್ ಗಾಟ್. ಸ್ಟೆಪ್ಸ್ ತರ ಎಲ್ಲೂ ಮಾಡಲ್ಲಮ್ಮ. ಮಾಡಿದಿದ್ರೆ ಇಲ್ಲಿಂದ ಚೆನ್ನಾಗಿದೆ ವ್ಯೂ ಮಾತ್ರ. ಸಮುದ್ರ ತುಂಬಾ ಕ್ಲೀನ್ ಆಗಿದೆ. ಓ ಮೈ ಗಾಡ್, ಇರಮ್ಮ. ಓ ನೈಸ್. ಬಾಯ್ ಕಡೆ ಓಕೆ ಗಾಯ್ಸ್, ಇವಾಗ ನಾವು ಫೋರ್ಟ್ ಕಡೆ ಹೊರಟಿದ್ದೀವಿ. ಹೋಗ್ಬಿಟ್ಟು ಅಟ್ಲೀಸ್ಟ್ ಅಲ್ಲಾದರೂ ಸನ್ಸೆಟ್ ನೋಡೋಣ. ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ ಸನ್ಸೆಟ್ ನೋಡೋಕ್ಕೆ ಫೋರ್ಟ್ಗೆ ಹೋಗೋದಾ ಇಲ್ಲ ಬೋಟಿಂಗ್ ಹೋಗೋದಾ ಅಂತ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಮ್ಮ ನಡಿ. ಫೈನಲಿ ನಾವು ಹತ್ತತ್ರ ಹೋಗ್ತಾ ಇದ್ದೀವಿ ಫೋರ್ಟ್ಗೆ. ಆಲ್ರೆಡಿ ಟೈಮ್ ಆಗೋಗಿದೆ 4:30. ಇವತ್ತು ಸನ್ಸೆಟ್ ಮಿಸ್ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡೋಣ. ಇವತ್ತಂತೂ ಬೋಟಿಂಗ್ ಹೋಗೋಕ್ಕಾಗಲ್ಲ. ಮೇ ಬಿ ಇವತ್ತು ಬರೀ ಸನ್ಸೆಟ್ ನೋಡೋಕ್ಕೆ ಫೋರ್ಟ್ಗೆ ಹೋಗ್ತೀವಿ. ಇದು ರೂಮಿ ಸಿಟಿ ಅಂತ. ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಸಿಟಿ. ಇಲ್ಲಿಂದ ಒಂದು ಸನ್ಸೆಟ್ ಇತ್ತು ಗೈಸ್, ಅದನ್ನು ಮಿಸ್ ಮಾಡ್ಕೊಂಡ್ರೆ ಲೈಕ್ ಇರೋದೇ 2 days ಅಷ್ಟೇ. ಇವತ್ತೊಂದು ಸನ್ಸೆಟ್ ನೋಡ್ಬೋದು, ನಾಳೆ ಒಂದು ಸನ್ಸೆಟ್ ನೋಡ್ಬೋದು. ನಾಳಿದ್ದು ವಿ ಹ್ಯಾವ್ ಅ ಫ್ಲೈಟ್. ಹಲೋ ಗಾಯ್ಸ್, ಫೈನಲಿ ಫೋರ್ಟಿಗೆ ಬಂದಿದ್ದೀವಿ. ಕವನ ಬೇಜಾರಾಗಿದ್ದಾಳೆ ಸ್ವಲ್ಪ. ಯಾಕೆಮ್ಮ ಹೇಳ ಬೇಡವಾ? ಪಾಪ ಸ್ವಲ್ಪ ರೇಗ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದಾಳೆ ಅಷ್ಟೇ. ನೋಡಿ, ಆಲ್ರೆಡಿ ವ್ಯೂ ಈ ಥರ ಇದೆ. ನೋಡೋಣ, ಮೇಲೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಹತ್ತಬೇಕು ಸ್ಟೇರ್ಸು, ನೋಡೋಣ ಬನ್ನಿ. ಗಾಯ್ಸ್, ಇಲ್ಲಿಂದನೇ ನೋಡಿ ವ್ಯೂ ಹೆಂಗಿದೆ. ಇನ್ನಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ.
ಬಿಡಿಸಿ ಹೆಂಗಿರುತ್ತೆ现在那个 P 的声音，然后破红的。这可以吗？ ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗುತ್ತೆ guys. ನಿಮಗೆ ಫುಲ್ ಸಿಟಿ ಕಾಣಿಸುತ್ತೆ ಇಲ್ಲಿಂದ. ನೋಡ್ಬೋದು ಫುಲ್ ಸಿಟಿ. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಆ್ಯಕ್ಚುಲಿ ನೋಡಿ ಅಲ್ಲೇ ಸನ್ಸೆಟ್ ಆಗಿದ್ದು ನೋಡಿ. ಇದು ಹಾರ್ಬರು ಬಂದು ಸನ್ಸೆಟ್ ಎಲ್ಲ ನೋಡಾಕಿತ್ತು. ಹೆಂಗೆ ಸಮಾನ ಸೂಪರ್ ಆಗಿತ್ತು. ಹೋಲ್ ಸಿಟಿ ಹೋಲ್ ಸಿಟಿ ಕಾಣಿಸುತ್ತೆ. ವ್ಯೂ ವಾಸ್ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಫೋರ್ಟ್ ಮುಗ್ದಿದೆ. ಇವಾಗ ನೆಕ್ಸ್ಟು ಮಾರ್ಕೆಟ್ಗೆ ಹೋಗ್ಬೇಕಂತ ಇದ್ದೀವಿ. ಕವನ ಏನೋ ಶಾಪ್ ಮಾಡಬೇಕಂತೆ. ಐ ಡೋಂಟ್ ನೋ ಏನು ಶಾಪ್ ಮಾಡಬೇಕಂತ. ಆ್ಯಕ್ಚುಲಿ ಕವನ ಬರುವಾಗ 10,000 ನಾರ್ಮಲ್ ಇಂಡಿಯನ್ ರುಪಿ ಕೊಟ್ಟಿದ್ರು. ಅದ್ರಲ್ಲಿ 40 ರುಪೀಸೇ ಬರೋದು ಇಲ್ಲಿನ ಕರೆನ್ಸಿಗೆ. ಸೊ ಆ 40 ರುಪೀಸಲ್ಲಿ ಏನಾದ್ರು ತಗೊಳ್ಳೋ ಪ್ಲ್ಯಾನ್. ಕವನಾಗ ಏನೇನು ತಗೋತೀಯಾ? ಆಲ್ರೆಡಿ 18 ರುಪೀಸ್ ಖರ್ಚು ಮಾಡಿಬಿಟ್ಟಿಲ್ಲ. ಐ ಮೀನ್ 18 ಒಮಾನಿ ರಿಯಾಲ್ಸ್. ಗಾಯ್ಸ್ ಇಲ್ಲೊಂದು ಕೆಫೆ ಇದೆ. ಅದು ಸ್ವಲ್ಪ ಲೇಟ್ ಆಗುತ್ತೆ ಓಪನ್ ಆಗೋದು. ನೋಡಿ ಇಲ್ಲಿ ಓಪನ್ ಆಗಿದ್ರೆ ನಾವು ಏನಾದ್ರು ತಿನ್ಕೊಂಡು ಹೋಗ್ಬೋದಾಯಿತು. ಬಟ್ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ಸೊ ವಿಲ್ ಗೋ ನಾವು. ಕವನ ಫೋಟೋ ಹಿಡಿತೀನಿ. ನಿಂತ್ಕೊಳ್ಳಮ್ಮ ಇಲ್ಲಿಂದ. ನಿಂತ್ಕೊಳ್ಳಮ್ಮ ಇಲ್ಲಿ. ನೋಡಿ ಗಾಯ್ಸ್ ಇದೇನೆ ನಾನು ಹೇಳಿದ್ದು ಫೋರ್ಟ್ ಕೆಫೆ ಅಂತ. ಆ್ಯಕ್ಚುಲಿ ನಾವು ಈ ರಂಜಾನಿಗೆ ಬಂದಿದ್ದೀವಲ್ಲ, ಅಷ್ಟು ಕೆಫೇಸ್ ಅದೆಲ್ಲ ಓಪನ್ ಇಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಕೆಫೇಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಹೋಗಿ ಊಟ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದ್ಮೇಲೆ ಬೆಳಿಗ್ಗೆನೇ ಎದ್ದು ವಿ ಆರ್ ಗೋಯಿಂಗ್ ಫಾರ್ ಐಲ್ಯಾಂಡ್. ಕವನ ಯು ನಾಟ್ ಕಮಿಂಗ್ ಫಾರ್ ಐಲ್ಯಾಂಡ್? ಆ್ಯಕ್ಚುಲಿ ಕವನಾಗೆ ಪಾಪ ಹುಷಾರಿಲ್ಲ. ಐ ಡೋಂಟ್ ನೋ ವೆದರ್ ಶಿ ಕಮ್ಸ್ ಫಾರ್ ಐಲ್ಯಾಂಡ್ ಆರ್ ನಾಟ್. ಅವಳು ಬಂದಿಲ್ಲ ಅಂದರೆ ನಾನು ಹೋಗ್ತಾ ಇದ್ದೀನಿ. ಏನಮ್ಮ? ಊಟ ಮಾಡಿಕೊಂಡು ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು ತುಂಬ ದೊಡ್ಡ ಮಾರ್ಕೆಟು. ಆ್ಯಕ್ಚುಲಿ ನಿಸ್ವಾ ಮಾರ್ಕೆಟ್ ಇದ್ರಲ್ಲ ಅದರಿಂದ 10 times ಅಷ್ಟು ದೊಡ್ಡದಾಗಬೇಕು. ಕವನ ಇಲ್ಲಿ ನಿಂತ್ಕೊಂಡು ನನಗೆ ಹುಡುಕ್ತಾ ಇದ್ದಾರೆ. ಆ್ಯಕ್ಚುಲಿ ಗೊತ್ತಾಗ್ತಾಯಿಲ್ಲ ಅವಳಿಗೆ. ದುಡ್ಡು ಕವನ ಬಾ. ಯಾಕೆ ಭಯ ಹೋಗೈತಾ ಕಳೆದೋಗಿದ್ದೆ ಅಂತ? ಹೆಂಗಮ್ಮ ಊಟ ಎಲ್ಲ ಆಯಿತು? ಜ್ಯೂಸ್ ಕುಡಿತಾ. ಜ್ಯೂಸ್ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ತುಂಬ ದೊಡ್ಡ ಮಾರ್ಕೆಟು. ಏನು ನೋಡ್ತೀಯಾ ನೋಡಿ. ವಿಡಿಯೋ ಮಾಡೋಕ್ಕೆಲ್ಲ ಕೊಡ್ತಾ ಇಲ್ಲ. ಐ ಡೋಂಟ್ ನೋ ವೈ. ಆಮೇಲೆ ನಾವೇ ಇಲ್ಲಿ ವಿಡಿಯೋ ತೆಗಿಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ನೋಡೋಣ. ಕವನ ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡ್ರು ಅಷ್ಟೇ. ಆ್ಯಕ್ಚುಲಿ ನಾವು ಇವಾಗ ಗಲ್ಲಿ ಒಳಗಡೆ ಬಂದು ಇರಿತಾ ಇದ್ದೀವಿ. ನೀವು ಮೇಯ್ನಲ್ಲಿ ಹೋದರೆ ಅಷ್ಟು ಕ್ರೌಡ್ ಇರುತ್ತೆ, ಅವ್ರಿಗೆ ಕೊಡಲ್ಲ ಇದು. ನೋಡೋಣ ಗೈಸ್, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಮಾರ್ಕೆಟ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು. ನೋಡೋಣ, ಆದರೆ ಐ ವಿಲ್ ಟ್ರೈ. ಅದರ್ವೈಸ್ ಏನು ಮಾಡೋಕ್ಕಾಗಲ್ಲ, ಆಚೆ ಹೋಗಿ ವಿಡಿಯೋ ಮಾಡ್ತೀನಿ. ಬಟ್ ಮಾರ್ಕೆಟ್ ಈಸ್ ವೆರಿ ಬಿಗ್ ಮಾರ್ಕೆಟ್. ನಿಮಗೆಲ್ಲ ಥರ ಸಿಗುತ್ತೆ, ಎಲ್ಲ ಕಾಪಿ ಐಟಮ್ಸ್ ಆಗಲಿ ಎಲ್ಲ ಥರ ಸಿಗುತ್ತೆ ನಿಮಗೆ. ಚೈನ್ಸು, ಗೋಲ್ಡು, ಸಿಲ್ವರು, ಬ್ಯಾಗ್ಸು, ಪರ್ಫ್ಯೂಮು ಎಲ್ಲ ಥರ ಸಿಗುತ್ತೆ.
ಗಾಯ್ಸ್ ಶಾಪಿಂಗ್ ಎಲ್ಲ ಏನು ಮಾಡಿಲ್ಲ ಕವನ ಪಾಪ ಏನು ಸಿಕ್ಕಿಲ್ಲ ಅವ್ಳಿಗೆ ಬೇಕಾಗಿರೋ ಥರ. ಅದಕ್ಕೆ ರೂಮ್ ಹೋಗ್ತಾ ಇದ್ದೀವಿ ನಡ್ಕೊಂಡು. ತಗೋತೇನಮ್ಮ ಕವನ? ಯಾಕೆ ಸಪ್ಪಗಿದೆಯಾ? ಏನು ಅಲ್ಲೇ ಚೆನ್ನಾಗಿತ್ತು ಫೋಟೋ ನೋಡು ಫುಟ್ವೇರ್ ತಗೋತೀಯಾ? ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಅಷ್ಟೊಂದು ಐಟಮ್ ನಾವೇನು ಪರ್ಚೇಸ್ ಮಾಡಿಲ್ಲ, ಅಷ್ಟೊಂದೇನು ಹೇಳ್ಕೊಳ್ಳೋ ಥರ ನಮಗೆ ಟೇಸ್ಟಾಗಿರೋದು ಯಾವುದು ಸಿಕ್ಕಿಲ್ಲ. ಸೊ ಇವಾಗೇನಂದರೆ ಸ್ವಲ್ಪ ಹೊಟ್ಟೆ ಸಿಗ್ತಾ ಇದೆ, ಅದಕ್ಕೆ ತಿರ್ಗಾ ಹೋಗಿ ಒಂದು ಸ್ವಲ್ಪ ತಿನ್ಕೊಂಡು ಬಂದು ನಾಳೆ ಬೆಳಿಗ್ಗೆನೇ ಎದ್ದು ಒಂದು ಐಲ್ಯಾಂಡ್ಗೆ ಹೋಗಬೇಕು. ಟಯರ್ಡಾಗಿದೆ, ಯಾಕಂದರೆ ನೆನ್ನೆ ಮಾಡಿದ್ದೇ ಸಿಕ್ಕಾಪಟ್ಟೆ ಟಯರ್ಡಾಗಿದೆ. ಸೊ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.